Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 121 verse 7. The Lord will protect you from all danger. He will keep you safe. ಕೀರ್ತನೆಗಳು 121 7ನೇ ವಚನ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಇವತ್ತು ದೇವರು ನಮಗೆ ಒಂದು ಒಳ್ಳೆಯ ವಾಗ್ದಾನವನ್ನು ಕೀರ್ತನೆಗಾರನ ಮೂಲಕವಾಗಿ ಕೊಡ್ತಾ ಇದ್ದಾರೆ. ಏನೆಂದರೆ, ಯೆಹೋವ ದೇವರು ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ಅಷ್ಟು ಮಾತ್ರವಲ್ಲದೆ ನಮ್ಮ ಪ್ರಾಣವನ್ನು ಆತನು ಕಾಯುವನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಚನರೇ, ಈ ಲೋಕದಲ್ಲಿ ಅನೇಕ ಅಪಾಯಗಳು ಬರ್ತಾ ಇವೆ. ಈ ಲೋಕವನ್ನು ನಾವು ನೋಡ್ತಾ ಇರುವುದಾದರೆ ಒಂದು ಕಡೆ ಬಿರುಗಾಳಿ, ಒಂದು ಕಡೆ ಪ್ರವಾಹ, ಒಂದು ಕಡೆ ಭೂಕಂಪ, ಹೀಗೆ ಅಪಾಯಗಳು ಬರುತ್ತಿರುವುದನ್ನು ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತಿರುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಅನೇಕ ಕಡೆ ಬರಗಾಲ ಉಂಟಾಗುತ್ತದೆ. ಹೀಗಿರುವಾಗ ನಮ್ಮ ದೇವರು ಇವತ್ತು ನಮಗೆ ಕೊಡ್ತಾ ಇರುವ ವಾಕ್ಯ, ನಿನ್ನ ಪ್ರಾಣವನ್ನು ಕಾಯುವೆನು ಎಂಬುದಾಗಿ. ಇವತ್ತು ನಿನ್ನನ್ನೇ ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀನು ಚಿಂತಿಸಬೇಡ, ನೀನು ದಿಗ್ಭ್ರಮೆಗೊಳ್ಳಬೇಡ, ನಿನ್ನ ಪ್ರಾಣವನ್ನು ನಾನು ಕಾಯುವೆನು ಎಂಬುದಾಗಿ ದೇವರು ಇವತ್ತು ವಾಗ್ದಾನದ ವಚನವನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ಇದನ್ನು ನಾವು ನಂಬಲೇಬೇಕು. ನಮ್ಮ ದೇವರು, ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕಾಯುತ್ತಾರೆ ಅನ್ನೋ ವಾಕ್ಯವನ್ನ ನಾವು ನಂಬಬೇಕು. ನಮ್ಮ ಜೀವನದಲ್ಲಿ ಅನೇಕ ರೋಗಗಳು ಬರಬಹುದು, ಅನೇಕ ಕಷ್ಟಗಳು ಬರಬಹುದು, ಅನೇಕ ನಷ್ಟಗಳು ಉಂಟಾಗಬಹುದು, ಭಯಂಕರವಾದ ರೋಗಗಳಿಗೆ ನಾವು ತುತ್ತಾಗಬಹುದು. ಆದರೂ ಕೂಡ ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕಾಯುವೆನು ಎಂಬುದಾಗಿ. ಹೌದು, ನಮ್ಮ ದೇವರು ಸದಾ ಕಾಲಕ್ಕೂ ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಯುವಂಥ ದೇವರಾಗಿದ್ದಾರೆ. ಇದು ಕಡೇ ಕಾಲವಾಗಿದೆ, ಅಂತ್ಯ ಕಾಲವಾಗಿದೆ ಪ್ರಿಯರೇ. ಅದನ್ನು ಅರಿತ ಸೈತಾನನು ನನಗಿರುವ ಸಮಯ ಸ್ವಲ್ಪವೇ ಎಂಬುದಾಗಿ ತಿಳಿದು ಯಾರನ್ನು ನುಂಗಲಿ ಎಂಬುದಾಗಿ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡ್ತಾ ಇದ್ದಾನೆ. ವಿಶೇಷವಾಗಿ ಅವನಿಗೆ ಬೇಕಾಗಿರುವುದು ನಿನ್ನ ಆತ್ಮ. ಅದಕ್ಕಾಗಿಯೇ ನಿನ್ನ ಆತ್ಮದ ಮೇಲೆ ಅವನು ದಾಳಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಿನ್ನ ಮೇಲೆ ಭಯದ ಆತ್ಮವನ್ನು ತಂದು ಹಾಕ್ತಾನೆ, ನಿನ್ನ ಮೇಲೆ ರೋಗದ ಆತ್ಮವನ್ನು ತಂದು ಹಾಕುತ್ತಾನೆ. ಆದರೆ ಈ ಎಲ್ಲ ಸಮಯದಲ್ಲಿ ನೀನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ನನ್ನನ್ನು ಕಾಯುವಂಥ ದೇವರು ಯಾವಾಗಲೂ ನನ್ನ ಜೊತೆಗಿದ್ದಾರೆ ಎಂಬುದಾಗಿ ನೀನು ನಂಬಬೇಕು. ಯಾವಾಗಲೂ ನೀನು ನಿನ್ನ ಆತ್ಮದೊಟ್ಟಿಗೆ ಕರ್ತನೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಂಡಿರಬೇಕು. ಪವಿತ್ರಾತ್ಮನಿಂದ ನೀನು ತುಂಬಿಸಲ್ಪಟ್ಟು ನೀನು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಪ್ರತಿದಿನ ದೇವರ ವಾಕ್ಯವನ್ನು ಓದಲೇಬೇಕು. ಆಗ ನಿನ್ನ ಸಂಪರ್ಕ ದೇವರೊಂದಿಗೆ ಬೆಳೆಯುವಂಥದ್ದಾಗಿದೆ. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಜೊತೆಗೆ ಸಂಭಾಷಣೆ ಮಾಡುವಂಥವರಾಗಿದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತು ದೇವರು ಕೊಡ್ತಿರುವ ಈ ವಾಕ್ಯವನ್ನು ನೀನು ಜ್ಞಾಪಕದಲ್ಲಿಟ್ಟುಕೋ. ನಿನ್ನ ಪ್ರಾಣವನ್ನು ಕಾಯುವವನು ದೇವರೇ ಆಗಿದ್ದಾರೆ. ಆತನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುತ್ತಾರೆ. ಈ ಲೋಕದಲ್ಲಿ ಯಾವ ಕೇಡು ಬಂದರೂ ಕೂಡ ದೇವರು ಸದಾ ಕಾಲಕ್ಕೂ ನಿನ್ನ ಜೊತೆಗಿರುತ್ತಾರೆ. ನಿನ್ನ ಮಗ್ಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ಯಾವ ಕೇಡೂ ಉಂಟಾಗದು. ಯಾಕಂದರೆ ಯೆಹೋವ ದೇವರು ಸದಾ ಕಾಲಕ್ಕೂ ನಿನ್ನ ಜೊತೆಗಿದ್ದು ನಿನ್ನನ್ನು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇವತ್ತು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಿನ್ನ ಪ್ರಾಣವನ್ನು ಕಾಯುವನು ಎನ್ನುವ ವಾಗ್ದಾನದ ವಚನವನ್ನು ಇವತ್ತು ನಮ್ಮೆಲ್ಲರಿಗೆ ಕೊಟ್ಟಿದ್ದೀರಿ ದೇವ. ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇಂದು ಅವರು ಸೈತಾನನ ಅಧೀನಕ್ಕೆ ಒಳಗಾಗಿ ಅನೇಕ ವಿಧವಾದ ಕಷ್ಟಗಳನ್ನು, ನಷ್ಟಗಳನ್ನು, ಸೋಲುಗಳನ್ನು, ರೋಗಗಳನ್ನು ಅವರು ಎದುರಿಸ್ತಾ ಇರ್ಬೋದು ದೇವರೇ. ನೀನವರನ್ನು ಕಾಪಾಡು ಕರ್ತನೆ. ಅವರ ಜೊತೆಗಿರು ಸ್ವಾಮಿ. ಅವರು ಕಣ್ಣಿನಿಂದ ಕೇಡನ್ನು ಕಂಡರೂ ಕೂಡ ಇವರ ಜೀವಿತದಲ್ಲಿ ಯಾವ ಕೇಡೂ ಉಂಟಾಗದಂತೆ ದೇವ ನೀನೇ ಇವರನ್ನು ತಪ್ಪಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.